ಇನ್ನು ಲವರ್ ಬಾಂಬ್ ಕೇಸ್ ಇವತ್ತಿಗೆ ಮುಂದುವರೆದ ಚಿಕಿತ್ಸೆ. ತುಮಕೂರಿನ ಜಿಲ್ಲಾಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಮುಂದುವರೆದಿದೆ ರಮ್ಯಾಗೆ. ಟ್ರಾಮಾ ಕೇರ್ ಸೆಂಟರ್ನ ಪೊಲೀಸ್ ಉಪಠಾಣೆಯಲ್ಲೇ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಲವರ್ ಬಾಂಬ್ ಕೇಸ್ ಚಿಕಿತ್ಸೆ ಮುಂದುವರೆದಿದೆ ಇವತ್ತಿಗೆ. ತಲೆಯ ಬ್ಯಾಂಡೇಜ್ ತೆಗೆದು ಹೊಸ ಬ್ಯಾಂಡೇಜ್ ಹಾಕಿದ್ದಾರೆ ಸಿಬ್ಬಂದಿಗಳು. ನಿನ್ನೆಯಿಂದ ಉಪಠಾಣೆಯಲ್ಲೇ ಚಿಕಿತ್ಸೆಯನ್ನು ನೀಡ್ತಾ ಇದ್ದಾರೆ ಸಿಬ್ಬಂದಿ. ಇಂದು ಸಹ ಗಾಯಾಳು ಇವತ್ತಿಗೆ ಚಿಕಿತ್ಸೆ ಮುಂದುವರೆದಿದೆ. ಲವರ್ ಬಾಂಬ್ ಕೇಸ್ ಇವತ್ತಿಗೆ ಚಿಕಿತ್ಸೆಯನ್ನ ಮುಂದುವರೆಸಿದ್ದಾರೆ. ತಲೆಗೆ ಪೆಟ್ಟಾಗಿತ್ತು, ಬ್ಯಾಂಡೇಜ್ ಕೂಡ ಹಾಕಲಾಗಿತ್ತು. ಟ್ರಾಮಾ ಕೇರ್ ಸೆಂಟರ್ನ ಪೊಲೀಸ್ ಠಾಣೆಯಲ್ಲೇ ಆಕೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇರೋದು. ಬ್ಯಾಂಡೇಜ್ ಹಾಕಿದ್ರು, ಆ ಬ್ಯಾಂಡೇಜ್ ತೆಗೆದು ಹೊಸ ಬ್ಯಾಂಡೇಜ್ ಈಗ ಹಾಕಲಾಗಿದೆ. ನಿನ್ನೆಯಿಂದಲೂ ಕೂಡ ಠಾಣೆಯಲ್ಲೇ ಕೂಡ ಚಿಕಿತ್ಸೆ ಮುಂದುವರಿತಾ ಇದೆ. ಇದರ ಜೊತೆಗೆ ತನಿಖೆ ಕೂಡ ಮುಂದುವರಿತಾ ಇದೆ. ಆಕೆಯ ಹೇಳಿಕೆಗಳನ್ನು ದಾಖಲು ಮಾಡಿಕೊಳ್ತಿದ್ದಾರೆ ಪೊಲೀಸ್ನವರು. ಯಾಕಂದ್ರೆ ಆತ ಏನು ಪ್ಲಾನ್ ಮಾಡಿದ್ದ, ಮತ್ತೇನಾದರೂ ಅವಘಡ ಆಗಬಹುದಾ, ಆಗದೆ ಇರೋ ಥರ ರೀತಿಯಲ್ಲಿ ಪೊಲೀಸ್ನವರು ಈಗ ಮುನ್ನೆಚ್ಚರಿಕೆಯನ್ನು ವಹಿಸಿರುವಂಥದ್ದು. ಇದರ ಜೊತೆಗೆ ನೀವು ದೃಶ್ಯದಲ್ಲಿ ನೋಡ್ತಾ ಇರ್ತೀರಿ, ಆಕೆಯ ಬ್ಯಾಂಡೇಜನ್ನು ಬದಲಾವಣೆ ಮಾಡ್ತಾ ಇರುವಂಥ ದೃಶ್ಯಾವಳಿಗಳು. ಯಾಕೆಂದರೆ ತಲೆಗೆ ಪೆಟ್ಟಾಗದೆ ಆಕೆಗೆ, ಹಾಗಾಗಿ ಅಂದರೆ ಏಕಾಕಿ ಕಾರಿನಿಂದ ಜಂಪ್ ಮಾಡಿರ್ತಾಳೆ ರಮ್ಯಾ ಜೀವವನ್ನು ಉಳಿಸ್ಕೊಳ್ಳೋದಕ್ಕೆ. ಈಗ ಪೊಲೀಸ್ನವರು ಕೂಡ ವಿಚಾರಣೆಯನ್ನು ಮುಂದುವರೆಸಿದ್ದಾರೆ. ಟ್ರಾಮಾ ಕೇರ್ ಸೆಂಟರ್ನ ಪೊಲೀಸ್ ಠಾಣೆಯಲ್ಲೇ ಈಕೆಗೆ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ನೋಡಿ, ತಲೆಯ ಬ್ಯಾಂಡೇಜನ್ನು ತೆಗೆದು ಹೊಸ ಬ್ಯಾಂಡೇಜನ್ನು ಸಿಬ್ಬಂದಿಗಳು ಹಾಕ್ತಿದ್ದಾರೆ ಆಕೆಗೆ. ನಿನ್ನೆ ತುಮಕೂರು ಹಾಗೆ ಶಿರಾ ಮಧ್ಯಭಾಗದಲ್ಲಿ ನಡೆದಿದ್ದಂತಹ ಘಟನೆ ಇದು. ಇದಕ್ಕಿದ್ದ ಹಾಗೆ ಕಾರ್ನಲ್ಲಿ ನಾಡ ಬಾಂಬನ್ನು ಸ್ಫೋಟಿಸಿಕೊಂಡು ಸಜೀವ ದಹನ ಆಗಿದ್ದಾನೆ ಪಾಗಲ್ ಪ್ರೇಮಿ ವಿಚಾರ ನೋಡಿ ಹೇಗಿದೆ. ಸಿಕ್ಕಿದ್ರೆ ನನಗೆ ಸಿಗಬೇಕು ನೀನು, ಇಲ್ಲ ಅಂದರೆ ಬೇಕಾಗೇ ಇಲ್ಲ ಯಾರಿಗೂ ನೀನು. ಸತ್ತೋಗೋಣ ಇಬ್ಬರೂ ಲೆಕ್ಕಾಚಾರದಲ್ಲಿ ಪ್ಲಾನ್ ಮಾಡಿಕೊಂಡಿದ್ದ. ಈಕೆ ಮದುವೆಗೆ ನಿರಾಕರಿಸಿದ್ದಕ್ಕೆ ಕಾರಣನಾ, ಅಥವಾ ಬೇರೆ ಉದ್ದೇಶ ಏನಾದರೂ ಇತ್ತಾ ಈಕೆ ಮೇಲೆ? ಶನಿವಾರ ಬಂದಂಥ ಸಂದರ್ಭದಲ್ಲಿ ಏನು ಮಾತುಕತೆ ಆಗಿತ್ತು ಹಾಗಾದರೆ? ಈ ರೀತಿಯ ಪ್ರಶ್ನೆಗಳು ಸಹಜವಾಗಿ ಕಾಡ್ತಾ ಇದೆ.